ಸೊ ನಿಮ್ಮ ಮೆಮೊರಿಯನ್ನ 4 ಆರ್ಗಳ ಮೂಲಕ ಹೇಳಲಿಕ್ಕಾಗತ್ತೆ ನನಗೆ. ನಮ್ಮ ಇಡೀ ಮೆಮೊರಿ ಪ್ರೊಸೆಸ್ ಅನ್ನ 4 ಆರ್ಗಳ ಮೂಲಕ ನನಗೆ ಡಿಫೈನ್ ಮಾಡ್ಲಿಕ್ಕಾಗ್ತದೆ. ಫಸ್ಟ್ ಆರ್ ಇಸ್ ರಿಜಿಸ್ಟ್ರೇಷನ್. ಏನು ಹಾಗಂದ್ರೆ ಮೊದಲ ಆರ್ ಅನ್ನ ವಿ ಕಾಲ್ ಇಟ್ ಎಸ್ ರಿಜಿಸ್ಟ್ರೇಷನ್. ಹಾಗಂದ್ರೆ ಏನು? ದಾಖಲೀಕರಣ ಅಂತ ಹೇಳ್ತಾರೆ. ಹಾಗಂದ್ರೆ ಏನು? ಹೇಗೆ ನೀವು ಕಂಪ್ಯೂಟರ್ ಅಲ್ಲಿ, ಸಿಸ್ಟಮ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಫೀಡ್ ಮಾಡ್ತೀರಿ ಸರ್, ಇನ್ಪುಟ್ ಮಾಡ್ತೀರಿ, ಅದನ್ನ ರಿಜಿಸ್ಟ್ರೇಷನ್ ಅಂತ ಕರೀತಾರೆ. ಸರ್ ನೆನಪು ಮಾಡ್ಕೊಳ್ತೇನೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಸಿಸ್ಟಮ್ಯಾಟಿಕ್ ಆಗಿ ಮಾಡಿಕೊಂಡ್ರೆ ಮರ್ತು ಹೋಗೋದಿಲ್ಲ. ವಿದ್ಯಾರ್ಥಿಗಳು ಸೋಲಿಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಾಗ ಕರೆಕ್ಟ್ ಆಗಿ ಮಾಡ್ಕೊಳ್ಳೋದಿಲ್ಲ, ಬಾಯಿಪಾಠಕ್ಕೆ ಪ್ರಯತ್ನ ಮಾಡ್ತಾರೆ, ಅರ್ಥ ಮಾಡ್ಕೊಂಡು ಮಾಡೋದಿಲ್ಲ. ಯಾವುದೇ ಹೊಸ ವಿಷಯವನ್ನ ಕಲಿಯುವಾಗ ನಿಮ್ಮ ಪ್ರೀವಿಯಸ್ ನಾಲೆಜ್ ಒಟ್ಟಿಗೆ ಅದನ್ನ ಕನೆಕ್ಟ್ ಮಾಡ್ತಾ ಹೋದ್ರೆ ಅದು ಪರ್ಮನೆಂಟ್ ಮೆಮೊರಿ ಕ್ರಿಯೇಟ್ ಆಗ್ತದೆ. 10ನೇ ಕ್ಲಾಸಲ್ಲಿ ನೀವು ಕಲಿತಾ ಇರತಕ್ಕಂಥ ಗ್ರಾವಿಟೇಷನ್ ಪಾಠವನ್ನ ಕಲಿಯುವಾಗ 6ನೇ ಕ್ಲಾಸಿನ ಒಂದು ಪಾಠವನ್ನ ಕನೆಕ್ಟ್ ಮಾಡ್ತಾ ಕಲಿತ್ರೆ ಸರ್ ಅದು ಪರ್ಮನೆಂಟ್ ಮೆಮೊರಿ ಕ್ರಿಯೇಟ್ ಆಗ್ತದೆ. ರಿಜಿಸ್ಟ್ರೇಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದನ್ನು ಚೆನ್ನಾಗಿ ಮಾಡಿ, ಇನ್ಪುಟ್ ಚೆನ್ನಾಗಾದ್ರೆ ಔಟ್ಪುಟ್ ಮುಂದಕ್ಕೆ ಚೆನ್ನಾಗಿರ್ತದೆ. ನಂತರ 2ನೇ ಆರಿಗೆ ಬರ್ತೇನೆ. ಸೆಕೆಂಡ್ ಆರ್ ಇಸ್ ಕಾಲ್ಡ್ ರಿಟೆನ್ಷನ್, ಧಾರಣೆ ಅಂತ ಕರೀತಾರೆ. ಸೊ ನಿಮ್ಮ ಮೆಮೊರಿಯನ್ನ ದೀರ್ಘಕಾಲಕ್ಕೆ ನೆನಪಿಟ್ಟುಕೊಳ್ಳೋದು. ನಿಮ್ಮಲ್ಲಿ 2 ವಿಧವಾದ ಮೆಮೊರಿ ಇದೆ, ಅರ್ಥ ಮಾಡ್ಕೊಳ್ಳಿ ಸರ್. ಒಂದು ಶಾರ್ಟ್ ರೇಂಜ್ ಮೆಮೊರಿ, ಮತ್ತೊಂದು ಲಾಂಗ್ ರೇಂಜ್ ಮೆಮೊರಿ. ಒಂದು ಶಾರ್ಟ್ ರೇಂಜ್, ಎರಡನೇದು ಲಾಂಗ್ ರೇಂಜ್. ಶಾರ್ಟ್ ರೇಂಜ್ ಅಂತ ಹೇಳಿದ್ರೆ ಇವತ್ತು ಕಲ್ತದ್ದು ನಾಳೆ ನಾಡದ್ದು ನೆನಪಿರ್ತದೆ, ಮತ್ತೆ ಮರ್ತು ಹೋಗ್ತದೆ. ಸರ್ ಲಾಂಗ್ ರೇಂಜ್ ಅಂತ ಹೇಳಿದ್ರೆ ಇವತ್ತು ಓದಿದ್ದು ಕೊನೆ ತನಕ ನೆನಪಿರ್ತದೆ. ಯಾವ ಮೆಮೊರಿ ಬೆಸ್ಟ್ ಹೇಳಿ? ನಿಮ್ಗೆ ಎಕ್ಸಾಂಪಲ್ ಹೆಲ್ಪ್ ಮಾಡೋ ಮೆಮೊರಿ ಯಾವುದು? ಗಟ್ಟಿ ಹೇಳಿ ಸರ್, ನಿಮ್ಮ ಮಾತು ಕೇಳಬೇಕನೆ. ಕ್ರಿಯೇಟಿವ್ ಮಕ್ಕಳು ಗಟ್ಟಿ ಮಾತಾಡ್ಬೇಕು ಇವತ್ತು. ಲಾಂಗ್ ರೇಂಜ್ ಹೇಳ್ತೀರಿ, ಸುಳ್ಳು ಸರ್. ಇದು 2 ಮೆಮೊರಿ ಬೇಕು. ಲಾಂಗ್ ರೇಂಜ್ ಮೆಮೊರಿ ಕೂಡ ಬೇಕು, ಶಾರ್ಟ್ ರೇಂಜ್ ಮೆಮೊರಿ ಕೂಡ ಬೇಕು. 2 ಮೆಮೊರಿಗಳು ಯಾರಲ್ಲಿ ಆಕ್ಟಿವ್ ಆಗಿರ್ತವೆ ಅವರ ರಿಟೆನ್ಷನ್ ಪವರ್ ತುಂಬಾ ಸ್ಟ್ರಾಂಗ್ ಇರ್ತದೆ. ಸರ್ ಇವತ್ತು ಓದಿದ್ದನ್ನ ಒಂದು ವಾರ, 15 ಡೇಸು, 30 ಡೇಸು, 6 ತಿಂಗಳು ನೆನಪಿಟ್ಕೊಳ್ಳಿಕ್ಕೆ ಆಗತ್ತೆ ಸರ್. ಅದಕ್ಕೆ ರಿಟೆನ್ಷನ್ ಪವರ್ ಅಂತ ಕರೀತಾರೆ. ಈ ಪವರ್ ನಿಮ್ಮ ಹತ್ರ ತುಂಬಾ ಚೆನ್ನಾಗಿದೆ, ತುಂಬಾ ಅದ್ಭುತವಾಗಿದೆ. ನಾನು ನಿಮ್ಮನ್ನ ಕಂಗ್ರಾಚುಲೇಟ್ ಮಾಡ್ತೇನೆ ಸರ್. 3ನೇ ಆರ್ ರಿಜಿಸ್ಟ್ರೇಷನ್ ಆದ ನಂತರ, ರಿಟೆನ್ಷನ್ ಆದ ನಂತರ 3ನೇ ಆರಿಗೆ ಬರ್ತಾನೆ. ಅದಕ್ಕೆ ರೀಪ್ರೊಡ್ಯೂಸ್ ಅಂತ ಹೇಳ್ತಾರೆ. ಏನದು? ಕಲ್ತದನ್ನ ಮತ್ತೆ ವಾಪಸ್ ತಗೊಳ್ಳುವಂತಹದ್ದು. ಈಗ ಲೈಬ್ರರಿ ಒಳಗಡೆ ಬೇರೆ ಬೇರೆ ಸ್ಟಾಲ್ಗಳಲ್ಲಿ ಬುಕ್ಸ್ಗಳನ್ನ ಕರೆಕ್ಟ್ ಆಗಿಟ್ರೆ, ಸಿಸ್ಟಮ್ಯಾಟಿಕ್ ಆಗಿಟ್ರೆ, ಕ್ಲಾಸಿಫಿಕೇಶನ್ ಕರೆಕ್ಟ್ ಆಗಿ ಮಾಡಿದ್ರೆ, ಕಾದಂಬರಿಗಳು ಬೇರೆ, ಕಾಮಿಕ್ಸ್ಗಳು ಬೇರೆ, ಕವನ ಸಂಕಲನ ಬೇರೆ, ಹೀಗೆ ಸಪರೇಟ್ ಆಗಿಟ್ರೆ ಕೈ ಹಾಕಿದ್ಕೊಳ್ಳಿ ಸಿಗುತ್ತಲ್ಲ ಸರ್? ಎಸ್ ಆರ್ ನೋ? ರಿಜಿಸ್ಟ್ರೇಷನ್ ಚೆನ್ನಾಗಿ ಆಯಿತು ಅಂತ ಆದ್ರೆ ಸರ್ ಈ ಸ್ಟೇಜ್ ಸುಲಭದಲ್ಲಿ ಆಗ್ತದೆ. ರೀಪ್ರೊಡಕ್ಷನ್ ಯಾವತ್ತು ಸುಲಭ. ಕೈ ಹಾಕಿದ ಕೂಡಲೇ ಸಿಗುತ್ತೆ ಮೆಮೊರಿ. ಅದರಿಂದ ಈ ಸ್ಟೇಜ್ ಬಹಳ ಪ್ರಾಮುಖ್ಯ ಅಂತ ಭಾವಿಸ್ಕೊಳ್ತೇನೆ. ನೀವು ಇದರಲ್ಲೂ ಚೆನ್ನಾಗಿದ್ರಿ. ಬಟ್ 4ನೇ ಸ್ಟೇಜ್ ನಿಮ್ಮನ್ನ ಕನ್ಫ್ಯೂಸ್ ಮಾಡ್ಕೊಳ್ಳುವಂತಹದ್ದು. ಅದಕ್ಕೆ ರೆಕಗ್ನಿಷನ್ ಅಂತ ಹೇಳ್ತಾರೆ. ಏನು ಹಾಗಂದ್ರೆ? ರಿಜಿಸ್ಟ್ರೇಷನ್ ಆಗಿದೆ, ಸ್ಟ್ರಾಂಗ್ ಇದ್ದೀರಿ. ರಿಟೆನ್ಷನ್ ಆಗಿದೆ, ಸ್ಟ್ರಾಂಗ್ ಇದ್ದೀರಿ. ರೀಪ್ರೊಡಕ್ಷನ್ ಆಗಿದೆ, ಸ್ಟ್ರಾಂಗ್ ಇದ್ದೀರಿ ಸರ್. 4ನೇ ಸ್ಟೇಜ್ ಏನು? ನೀವು ಔಟ್ಪುಟ್ ಮಾಡಿದ್ರಲ್ಲಿ ಯಾವುದು ಅಲ್ಲಿಗೆ ಬೇಕು, ಯಾವುದು ಆ ಸ್ಪಾಟಿಗೆ ಬೇಕು ಡಿಸೈಡ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಸ್ನೇಹಿತರೆ. ಈ ಸ್ಟೇಜಲ್ಲಿ ಮಕ್ಕಳು ಸೋಲುವಂತಹದ್ದು. ಸ್ಪೆಷಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಂದಾಗ ABCD ಆನ್ಸರ್ಗಳನ್ನ ಕೊಟ್ಟಾಗ ಯಾವುದು ಕರೆಕ್ಟು ಜಜ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಪ್ರಶ್ನೆಯನ್ನ ಕೇಳಿ ನೇರ ಉತ್ತರವನ್ನ ಕೊಟ್ಟರೆ ಉತ್ತರ ಹುಡುಕ್ಲಿಕ್ಕೆ ಆಗತ್ತೆ ನಿಮ್ಗೆ. 4 ಆಪ್ಷನ್ಸ್ ಕೊಟ್ಟುಕೊಳ್ಳೆ ಕನ್ಫ್ಯೂಸ್ ಆಗತ್ತೆ ಯಾವತ್ತು. ಯಾಕಂದ್ರೆ ರಿಕಾಲಿಂಗ್ ಸ್ಟೇಜ್ ತುಂಬಾ ಸುಲಭ ಇದೆ ಸರ್. 4ನೇ ಸ್ಟೇಜ್